ಒಂದು ಹಳ್ಳಿಯಲ್ಲಿ ಅಜ್ಜ, ಅವನ ಮಗ ಮತ್ತು ಮೊಮ್ಮಗನೊಂದಿಗೆ ಸಂತೋಷದಿಂದ ವಾಸಿಸುತ್ತಿದ್ದ. ಅಜ್ಜನ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಅವನ ಆರೋಗ್ಯ ನಿಧಾನವಾಗಿ ಕುಗ್ಗುತ್ತಿತ್ತು. ಕೆಲಸ ಮಾಡಲು ಸಾಧ್ಯವಿರಲಿಲ್ಲ. ಆದರೂ ಅವನು ಮನೆಯಲ್ಲಿ ಮಕ್ಕಳಿಗೆ ಹಳೆಯ ಕಥೆ ಹೇಳುತ್ತಾ, ಹಳ್ಳಿಯ ಅನುಭವಗಳನ್ನು ಹಂಚಿಕೊಳ್ಳುತ್ತಾ, ಎಲ್ಲರಿಗೂ ಮಾರ್ಗದರ್ಶನ ಮಾಡುತ್ತಿದ್ದ. ಮಗನಿಗೆ ಮೊದಲು ಅಜ್ಜನ ಮೇಲೆ ತುಂಬಾ ಗೌರವ ಇತ್ತು. ಆದರೆ ಕಾಲ ಕಳೆದಂತೆ ಮಗನು ತನ್ನ ಕೆಲಸದಲ್ಲಿ ಬ್ಯುಸಿಯಾಗುತ್ತಿದ್ದ. ಅಜ್ಜನು ಮರೆತ ಮಾತುಗಳನ್ನು ಹೇಳುತ್ತಿದ್ದ, ಕೆಲವೊಮ್ಮೆ ಊಟದಲ್ಲಿ ಚೆಲ್ಲಾಡುತ್ತಿದ್ದ. ಇದನ್ನು ನೋಡಿ ಮಗನಿಗೆ ಬೇಸರವಾಗುತ್ತಿತ್ತು. ಅಪ್ಪ ಈಗ ವಯಸ್ಸಾಗಿದೆ, ಅವನಿಂದ ಮನೆಗೆ ಏನು ಉಪಯೋಗ ಎಂದು ಅವನು ಮನಸ್ಸಿನಲ್ಲಿ ಯೋಚಿಸುತ್ತಿದ್ದ. ಒಂದು ದಿನ ಅಜ್ಜನು ಊಟ ಮಾಡುತ್ತಿದ್ದಾಗ ಪಾತ್ರೆ ಕೆಳಗೆ ಬಿದ್ದಿತು. ಊಟ ಚೆಲ್ಲಿಬಿಟ್ಟಿತು. ಮಗನು ಕೋಪದಿಂದ, ಇಷ್ಟೆಲ್ಲ ತೊಂದರೆ ಕೊಡ್ತಿರೋದು ಬೇಡ, ನೀನು ನಮ್ಮ ಜೊತೆ ಊಟ ಮಾಡೋದು ಬೇಡ, ಬೇರೆ ಹಳೆಯ ಪಾತ್ರೆಯಲ್ಲಿ ತಿನ್ನು ಎಂದು ಹೇಳಿದ. ಅವನು ಅಜ್ಜನಿಗೆ ಒಂದು ಹಾಳಾದ ಮರದ ಪಾತ್ರೆ ಕೊಟ್ಟು, ಅಡುಗೆ ಮನೆಯ ಮೂಲೆಯಲ್ಲಿ ಕುಳಿತು ಊಟ ಮಾಡಬೇಕೆಂದು ಹೇಳಿದ. ಇದನ್ನು ಎಲ್ಲರೂ ನೋಡಿ ದುಃಖಪಟ್ಟರು. ಆದರೆ ಮಗನಿಗೆ ಅದು ದೊಡ್ಡ ವಿಷಯವಲ್ಲವೆಂದು ತೋಚಿತು. ಹೀಗೆಯೇ ದಿನಗಳು ಸಾಗಿದವು. ಒಂದು ದಿನ ಮೊಮ್ಮಗನು ಆಟ ಆಡುತ್ತಾ ಒಂದು ಸಣ್ಣ ಮರದ ಪಾತ್ರೆ ತಯಾರಿಸುತ್ತಿದ್ದ. ಮಗನು ಅದನ್ನು ನೋಡಿ, ಏನು ಮಾಡ್ತೀಯ ಎಂದು ಕೇಳಿದ. ಮೊಮ್ಮಗನು ನಿರ್ಲಕ್ಷ್ಯದಿಂದ ಹೇಳಿದ, ಅಪ್ಪ, ನಾನು ದೊಡ್ಡವನಾದ ಮೇಲೆ ನಿನಗೆ ಇದನ್ನೇ ಕೊಡ್ತೀನಿ. ನೀನು ಅಜ್ಜನಿಗೆ ಕೊಟ್ಟ ಹಾಗೆ ನಾನು ನಿನಗೆ ಕೊಡ್ತೀನಿ. ಅವನ ಮಾತು ಮಗನ ಹೃದಯಕ್ಕೆ ಗುಂಡಿನಂತೆ ತಗುಲಿತು. ಅವನು ತಾನು ಮಾಡಿದ ತಪ್ಪಿನ ತೀವ್ರತೆಯನ್ನು ಅರ್ಥ ಮಾಡಿಕೊಂಡ. ಅಜ್ಜನನ್ನು ಗೌರವಿಸದೆ ಅವನನ್ನು ಬೇರೆ ಮಾಡಿರುವುದು ತಪ್ಪು ಎಂದು ಅವನು ಮನಸ್ಸಿನಲ್ಲಿ ಪಶ್ಚಾತ್ತಾಪಪಟ್ಟ. ಅವನು ತಕ್ಷಣ ಅಜ್ಜನ ಬಳಿ ಹೋಗಿ, ಅಪ್ಪ, ಕ್ಷಮಿಸಿ, ನಾನು ನಿಮಗೆ ತಕ್ಕ ಪ್ರೀತಿ ಮತ್ತು ಗೌರವ ಕೊಡಲಿಲ್ಲ. ಮುಂದೆ ನೀವು ನಮ್ಮ ಜೊತೆಗೆ ಊಟ ಮಾಡಬೇಕು ಎಂದು ಕಣ್ಣೀರಿನಿಂದ ಹೇಳಿದರು. ಅಂದು ಮೇಲೆ ಅಜ್ಜನು ಮತ್ತೆ ಎಲ್ಲರ ಜೊತೆ ಕೂತು ಊಟ ಮಾಡುವುದನ್ನಾರಂಭಿಸಿದರು. ಮಗನು ತನ್ನ ಮಕ್ಕಳ ಮುಂದೆ ಒಳ್ಳೆಯ ಮಾದರಿಯಾಗಲು ಪ್ರಾಮಾಣಿಕ ಪ್ರಯತ್ನ ಮಾಡಿದರು. ಈ ಕಥೆಯ ಪಾಠ ಏನೆಂದರೆ, ಅಜ್ಜ ಅಜ್ಜಿಯರು ನಮ್ಮ ಜೀವನದ ಬೇರುಗಳು. ಅವರ ಅನುಭವ, ಪ್ರೀತಿ, ಮಾರ್ಗದರ್ಶನ ನಮ್ಮ ಕುಟುಂಬಕ್ಕೆ ಅಮೂಲ್ಯವಾದದ್ದು. ಅವರನ್ನು ಗೌರವಿಸುವುದು, ಕಾಳಜಿ ವಹಿಸುವುದು ನಮ್ಮ ಕರ್ತವ್ಯ. ನಾವು ತೋರಿಸುವ ನಡೆ ಮುಂದಿನ ಪೀಳಿಗೆ ಅನುಸರಿಸುತ್ತದೆ. ಆದ್ದರಿಂದ ದೊಡ್ಡವರ ಮೇಲೆ ಗೌರವವಿಟ್ಟು ಪ್ರೀತಿ ತೋರಿಸುವುದು ಪ್ರತಿಯೊಬ್ಬರ ಜೀವನದ ದೊಡ್ಡ ಹೊಣೆಗಾರಿಕೆ.